ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್, ನಟ, ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರಿಗೆ ದೆಹಲಿ ಹೈಕೋರ್ಟ್ ಬರೋಬ್ಬರಿ 25 ಲಕ್ಷ ರೂಪಾಯಿಗಳ ಬೃಹತ್ ದಂಡ ವಿಧಿಸಿದೆ. ಅಷ್ಟೇ ಅಲ್ಲ, ಸ್ವಲ್ಪದರಲ್ಲೇ ಅವರು ಜೈಲು ಶಿಕ್ಷೆಯಿಂದ ಪಾರಾಗಿದ್ದಾರೆ. ಹೌದು, ರಕ್ಷಿತ್ ಶೆಟ್ಟಿ ಅವರೇ ನಿರ್ಮಿಸಿದ್ದ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಕೇವಲ ಕೆಲವೇ ಸೆಕೆಂಡುಗಳ ಕಾಲ ಹಳೆಯ ಹಾಡುಗಳನ್ನು ಬಳಸಿದ್ದೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಗಿದೆ. ಕೆಲವು ಸೆಕೆಂಡ್ಗಳ ಹಾಡು ಬಳಸಿದ್ದಕ್ಕೆ 25 ಲಕ್ಷ ರೂಪಾಯಿ ದಂಡನ ಅಂತ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು. ಹಾಗಾದ್ರೆ ಆ ಎರಡು ಹಾಡುಗಳು ಯಾವುದು? MRT ಮ್ಯೂಸಿಕ್ ಕಂಪನಿ ಮತ್ತು ರಕ್ಷಿತ್ ಶೆಟ್ಟಿ ಅವರ ಪರಂವಾಸ್ ಸ್ಟುಡಿಯೋಸ್ ನಡುವೆ ನಡೆದ ಅಸಲಿ ಗಲಾಟೆ ಏನು? ನಾವು ಜೈಲಿಗೆ ಕಳಿಸಬೇಕಾಗತ್ತೆ ಅಂತ ದೆಹಲಿ ಹೈಕೋರ್ಟ್ ಎಚ್ಚರಿಕೆ ಕೊಟ್ಟಿದ್ಯಾಕೆ? ಅಂತಿಮವಾಗಿ ರಕ್ಷಿತ್ ಶೆಟ್ಟಿ ಜೈಲು ಶಿಕ್ಷೆಯಿಂದ ಪಾರಾಗಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಕಾಪಿರೈಟ್ ವಿವಾದದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ವಿವಾದ? ಯಾವೆರಡು ಹಾಡು ಬಳಸಿದ್ರು ರಕ್ಷಿತ್ ಶೆಟ್ಟಿ? ಸ್ನೇಹಿತರೆ, ರಕ್ಷಿತ್ ಶೆಟ್ಟಿ ಅವರ ಒಡೆತನದ ಪರಂವಾಸ್ ಸ್ಟುಡಿಯೋಸ್ ನಿರ್ಮಾಣದಲ್ಲಿ 2024 ಜನವರಿಯಲ್ಲಿ ಬ್ಯಾಚುಲರ್ ಪಾರ್ಟಿ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ 2 ಹಳೆಯ ಕ್ಲಾಸಿಕ್ ಹಾಡುಗಳ ತುಣುಕನ್ನು ಬಳಸಲಾಗಿತ್ತು. ಒಂದು, ಗಾಳಿಮಾತು ಚಿತ್ರದ ಒಮ್ಮೆ ನಿನ್ನನ್ನು ಅನ್ನೋ ಹಾಡನ್ನ ಸಿನಿಮಾದ ಕ್ಲಾಸ್ ರೂಮ್ ದೃಶ್ಯದಲ್ಲಿ ಶಾಲಾ ಬಾಲಕಿಯೊಬ್ಳು 31 ಸೆಕೆಂಡ್ಗಳ ಕಾಲ ಹಾಡ್ತಾಳೆ. ಎರಡನೆಯದು, ನ್ಯಾಯ ಎಲ್ಲಿದೆ ಚಿತ್ರದ ನ್ಯಾಯ ಎಲ್ಲಿದೆ ಅನ್ನೋ ಹಾಡನ್ನ ಕೇವಲ 7 ಸೆಕೆಂಡ್ಗಳ ಕಾಲ ಟಿವಿಯಲ್ಲಿ ಪ್ಲೇ ಆಗುವಂತೆ ತೋರಿಸಲಾಗಿತ್ತು. ಆದರೆ ಈ 2 ಹಾಡುಗಳ ಕಾಪಿರೈಟ್ ಅಂದರೆ ಹಕ್ಕುಸ್ವಾಮ್ಯ MRT ಮ್ಯೂಸಿಕ್ ಕಂಪನಿಯ ಬಳಿಯಿತ್ತು. ನಮ್ಮ ಅನುಮತಿ ಪಡೆಯದೆ ನಮ್ಮ ಹಾಡುಗಳನ್ನು ಕದ್ದುಕೊಂಡು ಸಿನಿಮಾದಲ್ಲಿ ಬಳಸಲಾಗಿದೆ ಅಂತ MRT ಮ್ಯೂಸಿಕ್ ಕಂಪನಿಯ ಪಾಲುದಾರ ನವೀನ್ ಕುಮಾರ್ ಅವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ಶೆಟ್ಟಿ ವಿರುದ್ಧ FIR ದಾಖಲಿಸಿದ್ರು. ಅಲ್ಲದೆ ಈ ಪ್ರಕರಣ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಸ್ಪಷ್ಟನೆ ಕೊಟ್ಟಿದ್ರು ರಕ್ಷಿತ್ ಶೆಟ್ಟಿ. ಈ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಬಹಿರಂಗ ಪತ್ರ ಬರೆದಿದ್ರು. ಸಿನಿಮಾ ರಿಲೀಸ್ ಆಗುವ ಮುನ್ನವೇ ನಾವು MRT ಸಂಸ್ಥೆಯ ಜೊತೆ ಮಾತುಕತೆ ನಡೆಸಿದ್ವಿ. ಆದರೆ ಕೇವಲ ಕೆಲವು ಸೆಕೆಂಡ್ಗಳ ಹಾಡಿನ ಬಳಕೆಗೆ ಅವರು ಕೇಳಿದ ಹಣ ನಮ್ಮ ಬಜೆಟ್ಗಿಂತ ತುಂಬಾನೇ ಹೆಚ್ಚಾಗಿತ್ತು. ಹಾಗಾಗಿ ಮಾತುಕತೆ ನಿಂತು ಹೋಗಿತ್ತು. ಆದರೂ ನಾವು ಸಿನಿಮಾದಲ್ಲಿ ಹಾಡನ್ನು ಉಳಿಸಿಕೊಂಡ್ವಿ. ಅದನ್ನೇ ನೆಪವಾಗಿಟ್ಕೊಂಡು ಸಿನಿಮಾ ರಿಲೀಸ್ ಆದ 3 ತಿಂಗಳ ನಂತರ ಅವರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಕೇವಲ 6-7 ಸೆಕೆಂಡ್ಗಳ ಹಾಡು ಬಳಸಿದ್ರೆ ಅದು ಕಾಪಿರೈಟ್ ಉಲ್ಲಂಘನೆ ಆಗತ್ತಾ? ಮ್ಯೂಸಿಕ್ ಕಂಪನಿಗಳು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದನ್ನು ತಡೆಯೋದಕ್ಕೆ ನಾವೇ ಕೋರ್ಟ್ನಲ್ಲಿ ಹೋರಾಡ್ತೀವಿ ಅಂತ ರಕ್ಷಿತ್ ಶೆಟ್ಟಿ ದಿಟ್ಟ ಉತ್ತರ ನೀಡಿದ್ರು. ದೆಹಲಿ ಹೈಕೋರ್ಟ್ ಹೇಳಿದ್ದೇನು? ಪ್ರಕರಣದ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರು ರಕ್ಷಿತ್ ಶೆಟ್ಟಿ ಅವರ ಕಡಿಮೆ ಅವಧಿಯ ಬಳಕೆ ವಾದವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು. ಕಾಪಿರೈಟ್ ಕಾಯ್ದೆಯ ಪ್ರಕಾರ ನೀವು 1 ಸೆಕೆಂಡ್ ಅಥವಾ 1 ಫ್ರೇಮ್ ಬಳಸಿದ್ರೂ ಅನುಮತಿ ಪಡೆಯೋದು ಕಡ್ಡಾಯ. ಸಿನಿಮಾದಲ್ಲಿ ನಾಯಕ ಕಷ್ಟದಲ್ಲಿರುವಾಗ ಹಿನ್ನೆಲೆಯಲ್ಲಿ ನ್ಯಾಯ ಎಲ್ಲಿದೆ ಹಾಡು ಬರುತ್ತೆ. ಇದು ಕೇವಲ ಕಾಕತಾಳೀಯಲ್ಲ, ಕತೆಗೆ ಪೂರಕವಾಗಿ ಮತ್ತು ಕಮರ್ಷಿಯಲ್ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ಬಳಸಿದ ಸೃಜನಾತ್ಮಕ ನಿರ್ಧಾರವಾಗಿದೆ ಅಂತ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ರು. ಜೈಲು ಶಿಕ್ಷೆಯಿಂದ ಪಾರಾದ ರಕ್ಷಿತ್ ಶೆಟ್ಟಿ, 25 ಲಕ್ಷ ರೂಪಾಯಿ ದಂಡ. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2024 ಆಗಸ್ಟ್ 12ರಂದೇ ಹೈಕೋರ್ಟ್ MRT ಮ್ಯೂಸಿಕ್ ಕಂಪನಿಗೆ ಪರಿಹಾರವಾಗಿ 20 ಲಕ್ಷ ರೂಪಾಯಿಗಳನ್ನು ಠೇವಣಿ ಇಡಬೇಕು ಅಂತ ರಕ್ಷಿತ್ ಶೆಟ್ಟಿಗೆ ಗಡುವು ನೀಡಿತ್ತು. ಆದರೆ ಪರಂವಾಸ್ ಸ್ಟುಡಿಯೋಸ್ ಆ ಗಡುವಿನೊಳಗೆ ಹಣ ಕಟ್ಟಿರಲಿಲ್ಲ. ನ್ಯಾಯಾಲಯದ ಆದೇಶವನ್ನು ಪಾಲಿಸದ ಕಾರಣಕ್ಕೆ ನ್ಯಾಯಾಂಗ ನಿಂದನೆ ಆರೋಪದ ಮೇಲೆ ರಕ್ಷಿತ್ ಶೆಟ್ಟಿ ಅವರಿಗೆ ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇತ್ತು. ಆದರೆ ನಂತರ ರಕ್ಷಿತ್ ಶೆಟ್ಟಿ ಮತ್ತು ಪರಮಾಸ್ ಸ್ಟುಡಿಯೋಸ್ ನ್ಯಾಯಾಲಯಕ್ಕೆ ಕ್ಷಮಾಪಣಾ ಅಫಿಡವಿಟ್ ಅನ್ನು ಸಲ್ಲಿಸಿದ್ರು. ಅವರ ಕ್ಷಮಾಪಣೆಯನ್ನು ಒಪ್ಪಿಕೊಂಡ ಕೋರ್ಟ್ ಜೈಲು ಶಿಕ್ಷೆಯಿಂದ ವಿನಾಯಿತಿ ನೀಡಿದೆ. ಆದರೆ ಕೋರ್ಟ್ ಆದೇಶ ಪಾಲಿಸಲು ವಿಳಂಬ ಮಾಡಿದ್ದಕ್ಕಾಗಿ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಅಂತಿಮವಾಗಿ ಈಗಾಗಲೇ ಠೇವಣಿ ಮಾಡಿರುವ 20 ಲಕ್ಷ ರೂಪಾಯಿಗಳನ್ನು MRT ಮ್ಯೂಸಿಕ್ಗೆ ನೀಡಲು ಮತ್ತು ಹೆಚ್ಚುವರಿ 5 ಲಕ್ಷ ರೂಪಾಯಿ ದಂಡವನ್ನು 2 ವಾರಗಳ ಒಳಗೆ ಪಾವತಿಸಲು ಆದೇಶಿಸಿ ಒಟ್ಟು 25 ಲಕ್ಷ ರೂಪಾಯಿ ದಂಡ ವಿಧಿಸಿ ಹೈಕೋರ್ಟ್ ಪ್ರಕರಣವನ್ನು ಮುಕ್ತಾಯಗೊಳಿಸಿದೆ. ನೆನಪಿರಲಿ ಸ್ನೇಹಿತರೆ, ಇದಕ್ಕೂ ಮುನ್ನ 2016ರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾದಲ್ಲೂ ಶಾಂತಿ ಕ್ರಾಂತಿ ಚಿತ್ರದ ಹಾಡನ್ನು ಬಳಸಿದ್ದಕ್ಕಾಗಿ ಲಹರಿ ಮ್ಯೂಸಿಕ್ ಸಂಸ್ಥೆ ರಕ್ಷಿತ್ ಶೆಟ್ಟಿ ವಿರುದ್ಧ ದೂರು ದಾಖಲಿಸಿತ್ತು. ನಂತರ ಇಬ್ಬರು ಮಾತುಕತೆಯನ್ನು ನಡೆಸಿ ಈ ವಿವಾದ ಬಗೆಹರಿಸಿಕೊಂಡಿದ್ರು. ಒಟ್ಟಿನಲ್ಲಿ ಸಿನಿಮಾಗಳಲ್ಲಿ ಹಳೆಯ ಹಾಡುಗಳನ್ನು ಬಳಸುವ ಮುನ್ನ ಎಚ್ಚರ ವಹಿಸದೇ ಇದ್ರೆ ಇಷ್ಟೆಲ್ಲ ಬೆಲೆ ತೆರಬೇಕಾಗತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಒಂದು ದೊಡ್ಡ ಉದಾಹರಣೆ. ಸ್ನೇಹಿತರೆ, ಕೇವಲ 7 ಸೆಕೆಂಡ್ ಹಾಡು ಬಳಸಿದ್ದಕ್ಕಾಗಿ ಮ್ಯೂಸಿಕ್ ಕಂಪನಿಗಳು ಲಕ್ಷ ಹಣ ಡಿಮ್ಯಾಂಡ್ ಮಾಡೋದು ಸರಿನಾ?
ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.